ಜಿಲ್ಲಾಸ್ಪತ್ರೆಗೆ ಸಚಿವರ ವಿಸಿಟ್, ಡಿಎಸ್ ವಿರುದ್ಧ ಫುಲ್ ಗರಂ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಡಿ ಸುಧಾಕರ್. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿ ಪ್ರವಾಸಕ್ಕೆ ತೆರಳಿದ್ದಾರೆ ಎಂಬ ಆರೋಪ ಕೇಳಿಬಂದ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಎಲೆಕ್ಷನ್ ಟೈಮಲ್ಲಿ ಎಸೆನ್ಷಿಯಲ್ ಇದ್ದರೆ ಡ್ರಾ ಮಾಡೋದು, ಬಿಕಾಸ್ ಇಟ್ಸ್ ಎಸೆನ್ಷಿಯಲ್ ಸರ್ವಿಸ್. ಹೆಂಗೆ ಅಸಂಖ್ಯಾತ ಪರಿಸ್ಥಿತಿ ವಾಟ್ ಎವರ್ ಇಟ್ ಮೇ ಬಿ ಎನಿ ಪರ್ಟಿಕ್ಯುಲರ್ ಡೇ ಡೂಯಿಂಗ್ ಹಿಯರ್ ಮೋರ್ ದೆನ್ 1/3 ಕಳಿಸಲೇಬಾರ್ದಲ್ಲ ನೀವು. ಅದು ರಾಂಗ್ ಅಲ್ಲ ರೀ, ಹೆಂಗೆ ಕಳಿಸ್ತೀರಿ ನೀವು ಆ ಥರ? ಸರಿಯಪ್ಪ, ದಿಸ್ ಇಸ್ ಎಸೆನ್ಷಿಯಲ್ ಸರ್ವಿಸ್. ವರ್ಷಕ್ಕೊಂದ್ಸರಿ ಟೂರ್ ಹೋಗೋರು ಸಾಮೂಹಿಕ ಹೋಗ್ತಾರೆ. ಜಿಲ್ಲಾಸ್ಪತ್ರೆಯ ಕಚೇರಿ ಸಿಬ್ಬಂದಿ 50% ರಜೆ ಹಾಕಿ ಪ್ರವಾಸಕ್ಕೆ ತೆರಳಿದ್ದ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ವು. ಆಸ್ಪತ್ರೆಯ ಕಚೇರಿ ಸಂಪೂರ್ಣ ಖಾಲಿ ಹೊಡಿತಾ ಇದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಈ ಹಿನ್ನೆಲೆ ಗರಂ ಆದ ಸಚಿವ ಡಿ ಸುಧಾಕರ್, ಡಿಸಿ ಟಿ ವೆಂಕಟೇಶ, ಜಿಲ್ಲಾ ಪಂಚಾಯಿತಿ ಸಿಇಒ ಸೇರಿದಂತೆ ಹಿರಿಯ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಸಾಮೂಹಿಕ ಹೋಗ್ತಾರ 30 ಜನ ಕೊಟ್ಟಿದ್ದಾರೆ ಅಂದ್ರೆ ಪೇಪರ್ ಎಲ್ಲ ಫೋಟೋಸ್ 6 ಜನದಲ್ಲಿ ಗೊತ್ತಾಯಿದೆ. ಆಮೇಲೆ ನೀವು ಕೊಟ್ಟೇನೋ ರಜಾ ಒಬ್ಬನಿಗೆ ಕೊಟ್ಟರೆ ಇನ್ನೂ ಇಬ್ಬರಿಗೆ ಟರ್ನ್ ಓವರ್ ಮಾಡಿ ಅವ್ರಿಗೆ ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಒಬ್ಬನೋ ಇಬ್ಬರನ್ನ ಕೊಡ್ತಾರೆ. ಈ ಒಟ್ಟು ಟೈಮ್ ಏನು ಕೊಡೋಕ್ಕೆ ಸಾಧ್ಯ? ಈ ವೇಳೆ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಿಗೆ ಭೇಟಿಯನ್ನ ನೀಡಿ ಸ್ವಚ್ಛತೆ ಇಲ್ಲದನ್ನ ಕಂಡು ಡಿಸಿ ಟಿ ವೆಂಕಟೇಶ್, ಸಚಿವ ಡಿ ಸುಧಾಕರ್, ಜಿಲ್ಲಾ ಸರ್ಜನ್ ಡಾಕ್ಟರ್ ರವೀಂದ್ರರನ್ನ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಸಚಿವ ಡಿ ಸುಧಾಕರ್, ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲರಾದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ. ಇನ್ನು ರಜೆ ಮೇಲೆ ತೆರಳಿದ ಕಚೇರಿ ಸಿಬ್ಬಂದಿಯ ಮಾಹಿತಿ ಪಡೆದು ಕ್ರಮಕ್ಕೆ ಮುಂದಾಗ್ತೇವೆ ಎಂದಿದ್ದಾರೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.